ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಈ ಬಾರಿಯ ಬಜೆಟ್ ಕೋಟ್ಯಂತರ ಜನರಲ್ಲಿ ನಿರಾಸೆಯನ್ನ ಉಂಟು ಮಾಡಿದೆ. ಅದರಲ್ಲೂ ನೇರ ತೆರಿಗೆದಾರರಿಗೆ ಈ ಬಾರಿ ಸರ್ಕಾರ ಯಾವುದೇ ಸವಲತ್ತುಗಳನ್ನ ರಿಯಾಯಿತಿಗಳನ್ನ ಕೊಟ್ಟಿಲ್ಲ ಅನ್ನೋದು ಸಾಕಷ್ಟು ಜನರ ಕೋಪಕ್ಕೆ ಕಾರಣ ಆಗಿದೆ. ಜೊತೆಗೆ ಈ ಬಾರಿಯ ಬಜೆಟ್ ಅಲ್ಲಿ ಆದಾಯ ತೆರಿಗೆಯ ನ್ಯೂ ರೆಜಿಮ್ ಬಗ್ಗೆ ಮಾತ್ರ ಹೇಳಲಾಗಿದ್ದು, ಹಳೆಯ ಟ್ಯಾಕ್ಸ್ ಸಿಸ್ಟಮ್ ನಲ್ಲಿ ಯಾವ ಬದಲಾವಣೆಯನ್ನು ಮಾಡಿಲ್ಲ. ಈ ಮೂಲಕ ಮುಂದಿನ ದಿನಗಳಲ್ಲಿ ಓಲ್ಡ್ ರೆಜಿಮ್ ಅನ್ನ ರದ್ದು ಮಾಡುವ ಸೂಚನೆಗಳನ್ನ ವಿತ್ತ ಸಚಿವಾಲಯ ಕೊಟ್ಟಂತೆ ಕಾಣ್ತಾ ಇದೆ. ಆದ್ರೆ ವಿತ್ತ ಸಚಿವೆ ಮಾತ್ರ ಅಂಥ ಯಾವ ಯೋಚನೆಯೂ ಸರ್ಕಾರದ ಮುಂದಿಲ್ಲ ಅಂತ ಹೇಳಿ ಸುಮ್ಮನಾಗಿದ್ದಾರೆ. ಇನ್ನು ಆದಾಯ ತೆರಿಗೆದಾರರ ಸಿಟ್ಟು ಅಸಮಾಧಾನಗಳು ಹೇಗಿವೆ ಅಂದ್ರೆ, ನಮ್ಮ ಕರ್ನಾಟಕದವರೇ ಆದ ಶ್ರೀನಿಧಿ ಹಂಡೆ ಅನ್ನೋರೊಬ್ರು ಒಂದು ವಿಡಿಯೋ ಮಾಡಿದ್ದಾರೆ. ಅದರಲ್ಲಿ ತೆರಿಗೆ ಉಳಿಸೋದು ಹೇಗೆ ಅನ್ನೋದನ್ನ ಜನಕ್ಕೆ ವಿವರಿಸಿದ್ದಾರೆ. ಚೆನ್ನಾಗಿದೆ, ಒಂದ್ಸರಿ ನೀವು ಕೂಡ ನೋಡ್ಬಿಡಿ. ಇನ್ ದಿಸ್ ವಿಡಿಯೋ ಐ ವಿಲ್ ಟೆಲ್ ಯು ಹೌ ಟು ಸೇವ್ 100. ತೆರಿಗೆ ಉಳಿಸೋದಕ್ಕೆ 3 ಸುಲಭ ದಾರಿಗಳನ್ನ ಇಲ್ಲಿ ಶ್ರೀನಿಧಿ ಹೇಳ್ತಾ ಇದ್ದಾರೆ. ಒಂದು, ನಿಮ್ಮ ಮನೆಯ ಹಿತ್ತಲಲ್ಲಿ ಟೆರೆಸ್ ಮೇಲೆ ಒಂದಷ್ಟು ಗ್ರಾಸ್ ಅಂದ್ರೆ ಹುಲ್ಲನ್ನು ಬೆಳೆಸಿ. ಎರಡನೇದು, ಕಂಪನಿಯ HR ಅನ್ನ ಭೇಟಿ ಮಾಡಿ ನಿಮಗೆ ಸಂಬಳ ಬೇಡ ಅಂತ ಹೇಳಿ ಅದನ್ನು ಕೇಳಿ ಅವರು ಖುಷಿ ಆಗ್ತಾರೆ. ಮೂರನೇದು, ನಿಮ್ಮ ಸಂಬಳಕ್ಕೆ ಬದಲಾಗಿ ನಿಮ್ಮ ಹಿತ್ತಲಲ್ಲಿ ನೀವು ಬೆಳೆದ ಹುಲ್ಲಿರುತ್ತಲ್ಲ ಅದನ್ನ ಖರೀದಿ ಮಾಡೋದಕ್ಕೆ ಕಂಪನಿಗೆ ಕೇಳಿ. ನಿಮ್ಮ ಸಂಬಳ 50,000 ರೂಪಾಯಿ ಆಗಿದ್ರೆ 1,000 ರೂಪಾಯಿಗೆ ಒಂದು ಕಟ್ ನಂಗೆ 50 ಕಟ್ಟು ಹುಲ್ಲನ್ನ ನಿಮ್ಮ ಕಂಪನಿಗೆ ಮಾರಾಟ ಮಾಡಿ. If your salary is 50,000 rupees, maybe they can buy 50 strands of grass for 1,000 rupees each. Completely legal process. ಆಗ ನಿಮ್ಮ ಗಳಿಕೆ ಕೃಷಿ ಉತ್ಪನ್ನವನ್ನು ಮಾರಾಟ ಮಾಡಿದ ಹಣ, ಹೀಗಾಗಿ ಅದರ ಮೇಲೆ ತೆರಿಗೆ ಇರೋದಿಲ್ಲ. ಇನ್ನು TDS ಹಾಳು ಮುಳು ಅಂತ ಯಾವುದೂ ಇರೋದಿಲ್ಲ. ನಿಮಗೆ ದುಡಿಮೆನೂ ಆಯಿತು, ತೆರಿಗೆನೂ ಉಳಿತು ಅನ್ನೋದು ಶ್ರೀನಿಧಿ ಕೊಟ್ಟಿರೋ ಐಡಿಯಾ. ಇದು ನಿಮಗೆ ಹಾಸ್ಯಮಯವಾಗಿ ಕಾಣ್ತಾ ಇದ್ರು ಕೂಡ ತೆರಿಗೆ ಪಾವತಿ ಮಾಡುವ ಮಧ್ಯಮ ಮತ್ತು ಮೇಲ್ಮಧ್ಯಮ ವರ್ಗದ ದುಡಿಯುವ ಜನ ಇದಾರಲ್ಲ, ಅವರ ನೋವು ಇದರಲ್ಲಿ ಎದ್ದು ಕಾಣ್ತಾ ಇದೆ. ಇದೆಲ್ಲದರ ನಡುವೆ ಈ ಬಾರಿಯ ಬಜೆಟ್ನಲ್ಲಿ ನಿರ್ಮಲಾ ಸೀತಾರಾಮನ್ ಅವರ ಅದೊಂದು ನಿರ್ಧಾರ ಭಾರತದ ಇತಿಹಾಸದಲ್ಲೇ ಅತಿದೊಡ್ಡ ಸಂಪನ್ಮೂಲ ಕಡಿತಕ್ಕೆ ಕಾರಣ ಆಗಿದೆ ಅಂತ ಆರ್ಥಿಕ ತಜ್ಞರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇದು ಸುಮಾರು 10 ಲಕ್ಷ ಕೋಟಿ ರೂಪಾಯಿಗಳ ನಷ್ಟಕ್ಕೆ ಕಾರಣವಾಗ್ತಾ ಇದೆ ಅನ್ನೋ ಥರದ ವರದಿಯೊಂದನ್ನು ಮನಿ ಕಂಟ್ರೋಲ್ ಪ್ರಕಟಿಸಿದೆ. ಹಾಗಾದರೆ ಏನಿದು ನಷ್ಟ? ಯಾರಿಗೆ ನಷ್ಟ? ಹೇಗೆ ನಷ್ಟ? ಸರ್ಕಾರದ ಆ ನಿರ್ಧಾರ ಮಧ್ಯಮ ವರ್ಗದ ಜನರಿಗೆ ಹೇಗೊಂದಷ್ಟು ಅನುಕೂಲವನ್ನು ಕೂಡ ಕಲ್ಪಿಸಿಕೊಡುತ್ತೆ ಅನ್ನೋ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಾವಿಲ್ಲಿ ನೋಡೋಣ. ಗೆಳೆಯರೆ, ಇತ್ತೀಚೆಗಷ್ಟೇ ಕೇಂದ್ರ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ತಮ್ಮ 7ನೇ ಬಜೆಟ್ ಅನ್ನು ಮಂಡಿಸಿದ್ದಾರೆ. ಈ ಬಜೆಟ್ ಅಲ್ಲಿ ಗಮನ ಸೆಳೆದ ಕೆಲ ಅಂಶಗಳು ಅಂದ್ರೆ ಉದ್ಯೋಗ ಸೃಷ್ಟಿ, ಮಹಿಳಾ ಸಬಲೀಕರಣ, ಇನ್ಕಮ್ ಟ್ಯಾಕ್ಸ್, ರಕ್ಷಣಾ ವಲಯಕ್ಕೆ ಕೊಟ್ಟಿರುವ ಹಣ ಹಾಗೂ ಚಿನ್ನದ ಮೇಲಿನ ಕಸ್ಟಮ್ ಡ್ಯೂಟಿಯ ಕಡಿತ. ಇದನ್ನು ಬಿಟ್ಟು ಮಿಕ್ಕ್ಯಾವ ಅಂಶಗಳು ಕೂಡ ಸಾಮಾನ್ಯ ಜನರ ಕಣ್ಣಿಗೆ ಬೀಳ್ತಾ ಇಲ್ಲ. ಅದರಲ್ಲೂ ಮಧ್ಯಮ ವರ್ಗದವರ ಕಣ್ಣಿಗೆ ಬೀಳ್ತಾ ಇರೋದು 2 ಅಂಶಗಳು. ಒಂದು, ನ್ಯೂ ಟ್ಯಾಕ್ಸ್ ರೆಜಿಮ್ ಮತ್ತು ಗೋಲ್ಡ್ ಕಸ್ಟಮ್ ಡ್ಯೂಟಿಯ ಕಡಿತ. ಈ ಬಾರಿ ತೆರಿಗೆ ವಿನಾಯಿತಿ ಸಿಗಬಹುದು ಅನ್ನೋ ನಿರೀಕ್ಷೆಯಲ್ಲಿ ಆದಾಯ ತೆರಿಗೆ ಪಾವತಿದಾರ ವರ್ಗ ಇತ್ತು. ನಿಮಗೆ ಗೊತ್ತಿರಲಿ, ಈ ಮಧ್ಯಮ ವರ್ಗ ಮತ್ತು ಮೇಲ್ಮಧ್ಯಮ ವರ್ಗದ ನಗರವಾಸಿಗಳು ಅಂದ್ರೆ ಆದಾಯ ತೆರಿಗೆಯನ್ನ ಪಾವತಿಸುವ ಜನ ಇದ್ದಾರೆ ನೋಡಿ, ಇವರಲ್ಲಿ ಬಹುಪಾಲು ಜನ ಬಿಜೆಪಿಯ ಮತದಾರರು. ಸಿದ್ಧಾಂತದ ಬಗ್ಗೆ ಒಲವಿರಲಿ ಇಲ್ಲದೆ ಇರಲಿ, ಮಧ್ಯಮ ಮೇಲ್ಮಧ್ಯಮ ವರ್ಗದ ಬಹುತೇಕರು ಬಿಜೆಪಿಯನ್ನ ಬೆಂಬಲಿಸ್ತಾರೆ. ಯಾಕೆ ಅಂದ್ರೆ ಬಿಜೆಪಿ ಸರ್ಕಾರ ಇದ್ರೆ ವ್ಯಾಪಾರ ವಹಿವಾಟುಗಳು ಹೆಚ್ಚಾಗತ್ವೆ, ಷೇರು ಮಾರುಕಟ್ಟೆ ನಳನಳಿಸೋದಕ್ಕೆ ಅವಕಾಶ ಆಗತ್ತೆ, ಮಧ್ಯಮ ವರ್ಗದ ಆದಾಯ ಹೆಚ್ಚಾಗುತ್ತೆ, ಪಾಸ್ಪೋರ್ಟ್ನ ಶಕ್ತಿ ಹೆಚ್ಚಾಗೋದ್ರಿಂದ ವಿದೇಶಿ ಪ್ರವಾಸಗಳಿಗೆ ಅನುಕೂಲ ಆಗುತ್ತೆ, ಇನ್ಫ್ರಾಸ್ಟ್ರಕ್ಚರ್ ಹೆಚ್ಚಾಗುತ್ತೆ. ಹೀಗೆ ಒಂದಷ್ಟು ಕಾರಣಗಳಿಂದ ಅವರು ಬಿಜೆಪಿಯನ್ನು ಬೆಂಬಲಿಸ್ತಾರೆ. ಕಳೆದ 2 ಅವಧಿಗಳ 10 ವರ್ಷ ಅವರು ಆದಾಯ ತೆರಿಗೆ ಸ್ಲ್ಯಾಬ್ಗಳಲ್ಲೊಂದಷ್ಟು ಅನುಕೂಲ ರಿಯಾಯಿತಿ ಸಿಗಬಹುದು ಅಂತ ಕಾಯ್ತಲೇ ಇದ್ರು. ಆದರೆ ಬಿಜೆಪಿ ಸರ್ಕಾರ ಆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಈ ಬಾರಿ GSTಗಿಂತ ಕಾರ್ಪೊರೇಟ್ ತೆರಿಗೆಗಿಂತ ಹೆಚ್ಚು ಸಂಗ್ರಹದ ಗುರಿ ಇರುವುದು ಆದಾಯ ತೆರಿಗೆಯದ್ದು. ಆದಾಯ ತೆರಿಗೆಯಿಂದ 19% ಸಂಪತ್ತು ಕ್ರೋಢೀಕರಣದ ಗುರಿ ಇದೆ. ಆದರೆ ಇಷ್ಟೊಂದು ತೆರಿಗೆಯನ್ನ ದೇಶಕ್ಕೆ ಪಾವತಿಸುವ ಮಧ್ಯಮ ಮೇಲ್ಮಧ್ಯಮ ವರ್ಗದ ತೆರಿಗೆದಾರರಿದಾರಲ್ಲ, ಅವರಿಗೆ ಸರ್ಕಾರ ಕೊಡ್ತಾ ಇರೋದು ಏನು? ನಮ್ಮಲ್ಲಿ ತೆರಿಗೆ ಅಮೆರಿಕ ಸ್ಟೈಲಲ್ಲಿ, ಸವಲತ್ತುಗಳು ಸೋಮಾಲಿಯಾ ಮಟ್ಟದಲ್ಲಿ ಅನ್ನೋದನ್ನ ಈಗಾಗಲೇ ಸಾಕಷ್ಟು ತೆರಿಗೆ ಪಾವತಿದಾರರು ಹೇಳ್ತಾ ಇದ್ದಾರೆ. ತೆರಿಗೆದಾರರನ್ನ ಲೂಟಿ ಮಾಡೋ ಸರ್ಕಾರ ಅವರಿಗೆ ಏನು ಕೊಡ್ತಾ ಇದೆ ಅನ್ನೋದನ್ನ ನೋಡಿದ್ರೆ ಅಲ್ಲಿ ಖಂಡಿತ ನಿರಾಸೆ ಆಗುತ್ತೆ. ನೀವು ತೆರಿಗೆ ಕಟ್ಟದೇ ಇದ್ರೆ ನಿಮಗೆ ಸಬ್ಸಿಡಿಗಳು ಸಿಗತ್ವೆ, ನಿಮಗೆ ಉಚಿತ ವೈದ್ಯಕೀಯ ಸೌಲಭ್ಯ ಸಿಗತ್ತೆ. ತೆರಿಗೆ ಪಾವತಿ ಮಾಡದೇ ಇದ್ರೆ ನಿಮಗೆ BPL ಕಾರ್ಡ್ ಸಿಗತ್ತೆ, ಉಚಿತ ಪಡಿತರ ಸಿಗತ್ತೆ, ಸರ್ಕಾರದ ಎಲ್ಲ ಸವಲತ್ತುಗಳು ತೆರಿಗೆ ಪಾವತಿ ಮಾಡದ ವರ್ಗಕ್ಕೆ ಸಿಗತ್ವೆ. ಇನ್ನು ಯಾರು ತೆರಿಗೆ ಪಾವತಿ ಮಾಡ್ತಾರೆ ಅವರನ್ನ ಸರ್ಕಾರಗಳು ನಿಂತ ನಿಲ್ಲುವಲ್ಲಿ ದೋಚುವ ಕೆಲಸವನ್ನ ಮಾಡುತ್ತವೆ. ಹೀಗಾಗಿ ಮಧ್ಯಮ ವರ್ಗ ತೆರಿಗೆಯ ವಿಷಯದಲ್ಲಿ ಸರ್ಕಾರದ ಮೇಲೆ ಸಿಕ್ಕಾಪಟ್ಟೆ ಬೇಸರಗೊಂಡಿದೆ ಅನ್ನೋದು ಸುಳ್ಳಲ್ಲ. ಅದನ್ನ ಬ್ಯಾಲೆನ್ಸ್ ಮಾಡೋದಿಕ್ಕೋ ಏನೋ ಮೊನ್ನಿನ ಬಜೆಟ್ ಅಲ್ಲಿ ಚಿನ್ನದ ಮೇಲಿನ ಕಸ್ಟಮ್ ಶುಲ್ಕವನ್ನ ಕಡಿತ ಮಾಡಲಾಗಿದೆ. ಇದು ಗೋಲ್ಡ್ ಮಾರ್ಕೆಟ್ ಅಲ್ಲಿ ಅಲ್ಲೋಲ ಕಲ್ಲೋಲಕ್ಕೆ ಕಾರಣ ಆಗ್ತಾ ಇದೆ. ಈ ಕಸ್ಟಮ್ ಡ್ಯೂಟಿ ಕಡಿತದ ಕಾರಣದಿಂದ
ಒಂದೇ ದಿನ ಭಾರತದ ಚಿನ್ನದ ಹೂಡಿಕೆಯಲ್ಲಿ ಸರಿಸುಮಾರು 10 ಲಕ್ಷ ಕೋಟಿಯಷ್ಟು ನಷ್ಟ ಉಂಟಾಗಿದೆ ಅನ್ನೋದು ಮನಿ ಕಂಟ್ರೋಲ್ ವರದಿಯ ಸಾರಾಂಶ. ಅದು ಹೇಗೆ ಮತ್ತು ಈ ವರದಿ ಸರಿನಾ ಅನ್ನೋದನ್ನು ನೋಡೋದಕ್ಕೂ ಮೊದಲು ಭಾರತದಲ್ಲಿನ ಚಿನ್ನ ಎಷ್ಟು ಅನ್ನೋದನ್ನು ನೋಡ್ಬಿಡೋಣ. ಗೆಳೆಯರೆ, ಭಾರತ ತನ್ನ ಗೋಲ್ಡ್ ರಿಸರ್ವ್ ಅನ್ನ ಇತ್ತೀಚೆಗಷ್ಟೇ ಹೆಚ್ಚು ಮಾಡಿಕೊಂಡಿತ್ತು. ಇದೇ ವರ್ಷದ ಮಾರ್ಚ್ 31ನೇ ತಾರೀಕಿಗೆ ಭಾರತದಲ್ಲಿ ಗೋಲ್ಡ್ ರಿಸರ್ವ್ 822 ಮೆಟ್ರಿಕ್ ಟನ್ ಅಷ್ಟಿತ್ತು. ಈ ಮೂಲಕ ಭಾರತ ಇಡೀ ಜಗತ್ತಲ್ಲಿ ಅತಿ ಹೆಚ್ಚು ಪ್ರಮಾಣದ ಚಿನ್ನದ ದಾಸ್ತಾನನ್ನ ಹೊಂದಿರುವ ದೇಶಗಳ ಪಟ್ಟಿಯಲ್ಲಿ 9ನೇ ಸ್ಥಾನವನ್ನು ಪಡ್ಕೊಂಡಿದೆ. ಅಮೆರಿಕ, ಜರ್ಮನಿ, ಇಟಲಿ, ಫ್ರಾನ್ಸ್, ರಷ್ಯಾ, ಚೀನಾ, ಸ್ವಿಟ್ಜರ್ಲ್ಯಾಂಡ್ ಹಾಗೂ ಜಪಾನ್ಗಳು ಭಾರತಕ್ಕಿಂತ ಮೇಲಿನ ಸ್ಥಾನದಲ್ಲಿವೆ. ಜಪಾನ್ ಬಳಿ 845.97 ಮೆಟ್ರಿಕ್ ಟನ್ ಅಷ್ಟು ಚಿನ್ನ ಇದ್ರೆ ನಮ್ಮ ಭಾರತದ ಬಳಿ 822 ಮೆಟ್ರಿಕ್ ಟನ್ ಅಷ್ಟು ಚಿನ್ನ ಇದೆ. ಈ ಮೂಲಕ ಭಾರತ ಈ ಪಟ್ಟಿಯಲ್ಲಿ 9ನೇ ಸ್ಥಾನವನ್ನು ಪಡ್ಕೊಂಡಿದೆ. ಇನ್ನು IMF ಬಳಿ ಕೂಡ 2300 ಮೆಟ್ರಿಕ್ ಟನ್ನಿಗೂ ಅಧಿಕ ಪ್ರಮಾಣದ ಗೋಲ್ಡ್ ರಿಸರ್ವ್ ಇದೆ ಅಂತ ಹೇಳ್ತಾರೆ. ಇನ್ನು ಈ 822 ಟನ್ ಅನ್ನೋದಿದೆಯಲ್ಲ, ಇದು ನಮ್ಮ ಭಾರತದ ರಿಸರ್ವ್ ಬ್ಯಾಂಕ್ ಅಲ್ಲಿರೋ ಚಿನ್ನದ ದಾಸ್ತಾನಿನ ವಿವರ. ಇದನ್ನು ಬಿಟ್ಟು ಕೂಡ ಭಾರತಕ್ಕೆ ಪ್ರತಿ ವರ್ಷ ಆಮದಾಗುವ ಚಿನ್ನ ವಿಪರೀತ ಪ್ರಮಾಣದಲ್ಲೇ ಇದೆ. 2023ರಲ್ಲಿ 774 ಮೆಟ್ರಿಕ್ ಟನ್ಗಳಷ್ಟು ಚಿನ್ನಕ್ಕೆ ಭಾರತದಲ್ಲಿ ಬೇಡಿಕೆ ಇತ್ತು. ಈ ಬಾರಿ ಚಿನ್ನದ ಆಮದು ಕಳೆದ ವರ್ಷಕ್ಕಿಂತ 10% ಹೆಚ್ಚಾಗುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹಾಗೇನಾದ್ರೂ ಆದ್ರೆ ನಮ್ಮ ರಿಸರ್ವ್ ಬ್ಯಾಂಕ್ ಅಲ್ಲಿರೋ ಚಿನ್ನದ ದಾಸ್ತಾನಿಗಿಂತಲೂ ಹೆಚ್ಚು ಪ್ರಮಾಣದ ಚಿನ್ನವನ್ನ ಭಾರತ ಇದೊಂದೇ ವರ್ಷ ಆಮದು ಮಾಡ್ಕೊಂಡ ಹಾಗಾಗತ್ತೆ. ಗೆಳೆಯರೆ, ಒಂದು ಅಂದಾಜಿನ ಪ್ರಕಾರ ಭಾರತದ ಮನೆಗಳಲ್ಲಿ, ನಮ್ಮ ದೇವಾಲಯಗಳಲ್ಲಿ, ಟ್ರಸ್ಟ್ಗಳ ಅಕೌಂಟ್ಗಳಲ್ಲಿ ಇರೋ ಚಿನ್ನ ಸುಮಾರು 30,000 ಮೆಟ್ರಿಕ್ ಟನ್ ಅಷ್ಟು ಅಂತ ಹೇಳ್ತಾರೆ. ಅಂದ್ರೆ ಇಡೀ ಜಗತ್ತಲ್ಲಿ ಎಷ್ಟು ಚಿನ್ನ ಇದೆಯೋ ಅದರ 16% ಭಾರತ ಒಂದರಲ್ಲೇ ಇದೆ. ಮುಂದಿನ 10 ವರ್ಷಗಳಲ್ಲಿ ಈ ಪ್ರಮಾಣ ಇನ್ನೂ 10,000 ಟನ್ಗಳಷ್ಟು ಹೆಚ್ಚಾಗಬಹುದು ಅಂತ ಅಂದಾಜು ಮಾಡಲಾಗ್ತಾ ಇದೆ. ಗೆಳೆಯರೆ, ಬಜೆಟ್ ಘೋಷಣೆಗೂ ಮುನ್ನ ಚಿನ್ನದ ಬೆಲೆ 10 ಗ್ರಾಮ್ಗೆ 72,000 ರೂಪಾಯಿಗಳನ್ನು ಮುಟ್ಟಿತ್ತು. ಆದರೆ ಆಮದು ಸುಂಕವನ್ನ ಕಡಿತ ಮಾಡಿದ ನಂತರ ಭಾರತದಲ್ಲಿ ಚಿನ್ನದ ಬೆಲೆ 10 ಗ್ರಾಮ್ಗೆ 69,000 ರೂಪಾಯಿಗಳನ್ನು ತಲುಪಿದೆ. ಇಲ್ಲಿ ಕೇವಲ ಒಂದೇ ವಾರದಲ್ಲಿ ಚಿನ್ನದ ಬೆಲೆಯಲ್ಲಿ 3ರಿಂದ 4,000 ರೂಪಾಯಿಗಳಷ್ಟು ಕಡಿತ ಉಂಟಾಗಿರೋದ್ರಿಂದ ಭಾರತದಲ್ಲಿನ ಸುಮಾರು 30,000 ಟನ್ ಅಷ್ಟು ಚಿನ್ನ ಒಂದೇ ವಾರದಲ್ಲಿ ಸುಮಾರು 10 ಲಕ್ಷ ಕೋಟಿ ರೂಪಾಯಿಗಳಷ್ಟು ಮೌಲ್ಯವನ್ನ ಕಳ್ಕೊಂಡಿದೆ ಅನ್ನೋದು ಆರ್ಥಿಕ ತಜ್ಞರ ಅಂದಾಜು. ಇಲ್ಲಿ ಚಿನ್ನದ ಬೆಲೆ ಅನ್ನೋದು ನಿಜಕ್ಕೂ ನಷ್ಟ ಉಂಟು ಮಾಡ್ತಾ ಇರೋದು 3 ವರ್ಗಗಳಿಗೆ. ಒಂದು, ಡಿಜಿಟಲ್ ಚಿನ್ನ ಖರೀದಿ ಮಾಡಿದ ಹೂಡಿಕೆದಾರರಿಗೆ. ಎರಡನೆಯದು ಚಿನ್ನದ ವರ್ತಕರಿಗೆ. ಇನ್ನು 3ನೆಯ ವರ್ಗ ಅಂದ್ರೆ ಚಿನ್ನದ ಮೇಲೆ ಸಾಲ ಕೊಡ್ತಾರಲ್ಲ ಅವರಿಗೆ. ಉಳಿದಂತೆ ಚಿನ್ನವನ್ನು ಆಭರಣಗಳ ರೂಪದಲ್ಲಿ ಖರೀದಿ ಮಾಡಿದವರು ಇದರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ. ಯಾಕೆಂದ್ರೆ ಬೆಲೆ ಕಡಿಮೆ ಇರುವಾಗ ಅವರು ಖರೀದಿ ಮಾಡಿರ್ತಾರೆ. ಈಗ ಮತ್ತೆ ಚಿನ್ನದ ಬೆಲೆ ಕಡಿಮೆ ಆಯಿತು ಅಂದ ಕೂಡಲೇ ಅವರು ಮತ್ತಷ್ಟು ಆಭರಣಗಳನ್ನ ಖರೀದಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆ ಮೂಲಕ ಚಿನ್ನದ ಮೇಲೆ ಅವರು ಹೂಡಿಕೆ ಮಾಡೋದಕ್ಕೆ ಹೋಗ್ತಾರೆ. ಗೆಳೆಯರೆ, ಇಲ್ಲಿ ಚಿನ್ನದ ಬೆಲೆ ಇದ್ದಕ್ಕಿದ್ದ ಹಾಗೆ ಕಡಿಮೆ ಆಗೋದಕ್ಕೆ 2 ಕಾರಣಗಳಿವೆ. ಒಂದು, ಭಾರತದಲ್ಲಿ ಚಿನ್ನದ ಮೇಲಿನ ಸುಂಕ ಇಳಿಕೆಯ ಕಾರಣ ಅನ್ನೋದು ಒಂದಾದ್ರೆ, ಜಪಾನ್ ತನ್ನ ಬ್ಯಾಂಕಿನ ಬಡ್ಡಿ ದರವನ್ನ ಏರಿಕೆ ಮಾಡಿದ ಕಾರಣ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಕೂಡ ಚಿನ್ನಕ್ಕೆ ಬೇಡಿಕೆ ಕಡಿಮೆಯಾಗಿ ಅದರ ಬೆಲೆ ಕುಸಿತಕ್ಕೆ ಕಾರಣ ಆಯಿತು. ಹೀಗಾಗಿ ಭಾರತದಲ್ಲಿ ಚಿನ್ನದ ಬೆಲೆ ಸುಮಾರು 5ರಿಂದ 7 ಸಾವಿರದವರೆಗೆ ಕಡಿಮೆ ಆಗ್ತಾ ಇದೆ. ಈ ಬೆಲೆ ಇಳಿಕೆ ಮಧ್ಯಮ ವರ್ಗದ ಜನರಲ್ಲಿ ಖುಷಿಗೆ ಕಾರಣ ಆಗಿದೆ. ಅವರಿಗೆ ಚಿನ್ನದ ಖರೀದಿಯನ್ನ ಮತ್ತಷ್ಟು ಹೆಚ್ಚು ಮಾಡೋ ಅವಕಾಶಗಳನ್ನ ಇದು ಒದಗಿಸಿ ಕೊಡ್ತಾ ಇದೆ. ಹಾಗೆ ಇದು ವ್ಯಾಪಾರಿಗಳಿಗೆ ನಷ್ಟವನ್ನು ಉಂಟು ಮಾಡುತ್ತೆ. ಯಾಕೆಂದ್ರೆ ಈಗಾಗಲೇ ಅವರು ಚಿನ್ನವನ್ನ ಹಳೆ ಬೆಲೆಗೆ ತರಿಸಿಕೊಂಡು ಸ್ಟಾಕ್ ಮಾಡಿಟ್ಕೊಂಡಿರ್ತಾರೆ. ಈಗ ಬೆಲೆ ಕಡಿಮೆ ಆಗಿರೋದ್ರಿಂದ ಹೊಸ ಬೆಲೆಗೆ ಚಿನ್ನ ಮಾರಾಟ ಮಾಡಬೇಕು. ಸಹಜವಾಗಿ ಅವರಿಗೆ ಇದರಿಂದ ಒಂದಷ್ಟು ನಷ್ಟ ಉಂಟಾಗುತ್ತೆ. ಇನ್ನು ಚಿನ್ನವನ್ನ ಅಡ ಇಟ್ಟುಕೊಂಡು ಸಾಲ ಕೊಟ್ಟ ಸಂಸ್ಥೆಗಳ ಕಥೆ ಕೂಡ ಇದೇನೆ. ಬೆಲೆ ಹೆಚ್ಚಿದ್ದಾಗ ಹೆಚ್ಚು ಹಣವನ್ನ ಅವರು ಚಿನ್ನದ ಮೇಲೆ ಸಾಲ ಕೊಟ್ಟಿರ್ತಾರೆ. ಈಗ ಬೆಲೆ ಕಡಿಮೆ ಆಗಿರೋದ್ರಿಂದ ಅವರ ಬಳಿ ಇರುವ ಚಿನ್ನಕ್ಕೆ ಮೌಲ್ಯ ಕಡಿಮೆ ಆಗುತ್ತೆ. ಹಾಗೆ ಚಿನ್ನದ ಬಾಂಡ್ಗಳನ್ನ ಡಿಜಿಟಲ್ ರೂಪದಲ್ಲಿ ಚಿನ್ನವನ್ನ ಖರೀದಿ ಮಾಡಿದವರು ಕೂಡ ಈ ಬೆಲೆ ಕುಸಿತದಿಂದ ಒಂದಷ್ಟು ನಷ್ಟವನ್ನ ಅನುಭವಿಸಬೇಕಾಗಿ ಬರುತ್ತೆ. ಇದು ಹೀಗೆ ಮುಂದುವರಿಯುತ್ತಾ ಗೆಳೆಯರೆ, ಕಮಾಡಿಟಿ ಮಾರ್ಕೆಟ್ ಅಲ್ಲಿ ಚಿನ್ನದ ಬೆಲೆ ಕುಸಿತಕ್ಕೆ ಜಪಾನ್ ಬ್ಯಾಂಕ್ನ ಬಡ್ಡಿ ದರ ಏರಿಕೆ ಕಾರಣ. ಇದು ಶಾಶ್ವತ ಅಲ್ಲ. ಮುಂದಿನ ದಿನಗಳಲ್ಲಿ ಡಾಲರ್ ಬೆಲೆಯಲ್ಲಿ ಏರುಪೇರಾದ್ರೆ ಮತ್ತೆ ಚಿನ್ನಕ್ಕೆ ಬೇಡಿಕೆ ಹೆಚ್ಚಾಗುತ್ತೆ. ಹಾಗೆ ಸೆಂಟ್ರಲ್ ಬ್ಯಾಂಕ್ಗಳು ಅಂದ್ರೆ ನಮ್ಮ ರಿಸರ್ವ್ ಬ್ಯಾಂಕ್ ಇದೆಯಲ್ಲ, ಆ ರೀತಿಯ ನಾನಾ ದೇಶಗಳ ಬ್ಯಾಂಕುಗಳು ಚಿನ್ನದ ಖರೀದಿ ಮಾಡೋದಕ್ಕೆ ಮುಂದಾಗತ್ವೆ. ಆಗ ಕೂಡ
ಚಿನ್ನದ ಬೆಲೆ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಏರಿಕೆಯಾಗುವ ಸಾಧ್ಯತೆ ಇರುತ್ತೆ. ಇದು ಒಂದು ಸಣ್ಣ ತಾತ್ಕಾಲಿಕ ಕುಸಿತ ಅಷ್ಟೇ. ಚಿನ್ನಕ್ಕೆ ಯಾವುದೇ ಕಾರಣಕ್ಕೂ ಮೌಲ್ಯ ಹಾಗೂ ಬೇಡಿಕೆ ಎರಡೂ ಕೂಡ ಕಡಿಮೆ ಆಗುವುದಿಲ್ಲ. ಮುಂದೆ ನಮ್ಮಲ್ಲೂ ಚಿನ್ನಕ್ಕೆ ಬೇಡಿಕೆ ಹೆಚ್ಚಾಗುತ್ತೆ ನೋಡಿ, ಆಗ ಸಹಜವಾಗಿ ಚಿನ್ನದ ಬೆಲೆ ಏರಿಕೆ ಆಗುತ್ತೆ. ಹೀಗಾಗಿ ಚಿನ್ನದ ಮೇಲೆ ಹೂಡಿಕೆ ಮಾಡೋದಕ್ಕೆ ಇದು ಇದ್ದುದರಲ್ಲೇ ಸರಿಯಾದ ಸಮಯ ಅಂತ ಕೆಲ ಹೂಡಿಕೆ ಅಡ್ವೈಸರ್ಗಳು ಹೇಳ್ತಾ ಇದ್ದಾರೆ. ಇನ್ನು ಭಾರತದಲ್ಲಿ ಚಿನ್ನದ ಮೇಲಿನ ಆಮದು ಸುಂಕವನ್ನು ಕಡಿಮೆ ಮಾಡಿದ್ದು ಯಾಕೆ? ಮಧ್ಯಮ ವರ್ಗಕ್ಕೆ ಉಪಕಾರ ಆಗಲಿ, ಅವರು ಹೆಚ್ಚು ಚಿನ್ನ ಖರೀದಿ ಮಾಡಿ ಸುಖವಾಗಿ ಸಂತೋಷವಾಗಿರಲಿ ಅಂತಲ್ಲ, ಖಂಡಿತ ಅಲ್ಲ. ಇತ್ತೀಚೆಗೆ ಸುಂಕ ಏರಿಕೆಯ ಕಾರಣದಿಂದ ಚಿನ್ನದ ಸ್ಮಗ್ಲಿಂಗ್ ಹೆಚ್ಚಾಗ್ತಾ ಇತ್ತು. ಇದು ದೇಶದ ಆರ್ಥಿಕತೆಯ ಮೇಲೆ ದೊಡ್ಡ ಹೊಡೆತ ಕೊಡುತ್ತೆ. ಸ್ಮಗ್ಲಿಂಗ್ ಹೆಚ್ಚಾದ್ರೆ ಸರ್ಕಾರಕ್ಕೆ ತೆರಿಗೆನೂ ಬರುವುದಿಲ್ಲ, ಜೊತೆಗೆ ಮನಿ ಲಾಂಡ್ರಿಂಗ್, ಕಾಳಧನದ ಕ್ರೋಢೀಕರಣ ಇಂಥವೆಲ್ಲ ಹೆಚ್ಚಾಗ್ತಾ ಹೋಗುತ್ತವೆ. ಇದನ್ನ ನಿಯಂತ್ರಿಸಬೇಕಿತ್ತು. ಅದಕ್ಕಾಗಿ ಇಂಪೋರ್ಟ್ ಡ್ಯೂಟಿಗಳನ್ನ ಕಡಿಮೆ ಮಾಡಬೇಕಿತ್ತು. ಸರ್ಕಾರ ಆ ಕೆಲಸವನ್ನು ಮಾಡಿದೆ. ಕಾರಣ ಏನೇ ಇರಲಿ, ಚಿನ್ನದ ಬೆಲೆ ಒಂದಷ್ಟು ಕಡಿಮೆ ಅಂತೂ ಆಗಿದೆ. ಖರೀದಿ ಮಾಡೋ ಶಕ್ತಿ ಇದ್ರೆ, ಮೂಡಿದ್ರೆ ಖರೀದಿ ಮಾಡಿಟ್ಕೊಳ್ಳಿ, ಮುಂದೆ ಬೆಲೆ ಹೆಚ್ಚಾಗೋ ಸಾಧ್ಯತೆ ಇದ್ದೇ ಇರುತ್ತೆ. ಇದು ಗೆಳೆಯರೆ ಚಿನ್ನದ ಮೇಲಿನ ಕಸ್ಟಮ್ ಡ್ಯೂಟಿ ಕಡಿತದ ಪರಿಣಾಮಗಳ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.